ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಮುದ್ದೇಬಿಹಾಳ ಮತಕ್ಷೇತ್ರದ ಹಿರಿಯ ಶಾಸಕ ಹಾಗೂ ಮೂಲ ಕಾಂಗ್ರೆಸ್ಸಿಗ ಸಿಎಸ್ ನಾಡಗೌಡ ಅಪ್ಪಾಜಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೈಕಮಾಂಡ್ಗೆ ತೀವ್ರ ಒತ್ತಾಯವನ್ನ ಮಾಡಿದ್ದಾರೆ. ಒಂದು ವೇಳೆ ಹಿರಿಯ ನಾಯಕನನ್ನ ಕಡೆಗಣಿಸಿದರೆ ಮುದ್ದೇಬಿಹಾಳ ಬಂದ್ ಮಾಡಿ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬುಧವಾರ ಮುದ್ದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು ಮತ್ತು ಕಾರ್ಯಕರ್ತರು ರಾಜ್ಯ ಸರ್ಕಾರ ಪ್ರಕಟಿಸಿದ ಮೊದಲ ಹಂತದ ಸಚಿವರ ಪಟ್ಟಿಯಲ್ಲೇ ಅಪ್ಪಾಜಿ ನಾಡಗೌಡ ಅವರ ಹೆಸರು ಕೈ ಬಿಟ್ಟಿರುವುದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಊರ ಬಂದ್ ಮಾಡ್ತೀವಿ, ಬಸ್ಗಳು ಬಂದ್ ಮಾಡ್ತೀವಿ, ಎಲ್ಲ ಬಂದ್ ಮಾಡಿ ಹೋರಾಟ ಮಾಡಕ್ಕೆ ಸಿದ್ಧ ವಿಮಾನದಲ್ಲಿ ಸಚಿವ ಸ್ಥಾನ ಕೊಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಬೆಂಕಿ ಹಚ್ತೀವಿ, ಬಸ್ ಬಂದ್ ಮಾಡ್ತೀವಿ. ಜನರಿಗೆ ಹೈಕಮಾಂಡ್ ಮೇಲೆ ತಪ್ಪು ಸಂದೇಶಗಳು ಹೋಗ್ತಾ ಇದೆ. ಕಾರ್ಯಕರ್ತರಿಗೂ ಕೂಡ ಇದರಿಂದ ತಪ್ಪು ಸಂದೇಶಗಳಾಗ್ತಾ ಇದೆ. ಅಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರನ್ನ ಮಂತ್ರಿ ಮಾಡ್ತೀರಿ ಅಂತಕ್ಕಂಥ ಸಂದೇಶ ಇವತ್ತು ಜನಮಾನಸದಲ್ಲಿ ಚರ್ಚೆಗಳಾಗ್ತಾ ಇದೆ. 19ರಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಟ್ಟಿದ್ ಬಿಟ್ರೆ ಈಗ ಮತ್ತೆ ಎಲ್ಲೂ ಬಂದೇ ಇಲ್ಲ. ಪ್ರತಿ ಬಾರಿ ನೀವು ಹೇಳ್ಕೊತ ಬಂದಿದ್ರಿ, ಯಾವುದೇ ಹೈಕಮಾಂಡ್ ಒಂದು ಮಾತಾಡಿಲ್ಲ. ಎಲ್ಲೋ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಈ ಬಾರಿ ನಾವು ಪಕ್ಷ ಬಿಡ್ತೀವಿ ಅಂತ ನಾನು ಲಿಸ್ಟ್ನಾಗ ನಿಮ್ಮ ಹೆಸರು ಬಂದ್ಬಿಡ್ತಾವ. ಅಂತ ಕೆಲಸ ನಾಡಗೌಡರು ಎಲ್ಲೂ ಮಾಡಿಲ್ಲ. ನಾವೆಲ್ಲ ಕೇಳೋಕ್ಕಿಂತ ಮುಂಚಿತವಾಗಿ ಖರ್ಗೆ ಸಾಹೇಬ್ರು ನಮ್ಮ ಕಡೆ ಮನುಷ್ಯಪ್ಪ ನೀನ್ ಮಿನಿಸ್ಟರ್ ಆಗ್ಬಿಡು ಅಂತ ನಮ್ಮ ನಾಡಗೌಡ ಸಾಹೇಬ್ರಿಗೆ ಅಡ್ವಾನ್ಸ್ ಹೇಳ್ಬೇಕು. 3 ಬಾರಿ MLA ಆದವರು ಟೈರ್ ಬೆಂಕಿ ಹಚ್ಚಿ, ಸ್ಕೂಟಿ ಬೆಂಕಿ ಹಚ್ಚಿ, ನಾವು 3 ಬಾರಿ MLA ಆಗ್ಯಾವ, ನಮ್ಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಕೇಳಕತ್ತಾರ. 2 ಬಾರಿ MLA ಆದವರು ಸಚಿವರಾಗ್ಯಾರ 13 ಮಂದಿ ಒಳಗ. ನಾವು 6 ಬಾರಿ ಆದ್ರೂ ನಾವು ಕೈ ಹೊಡೆದು ಕೈ ಚಾಚಿ ಹಿಂಗೆಲ್ಲ ಸ್ಟ್ರೈಕ್ ಮಾಡಿ ಕೇಳ್ಬೇಕಂದ್ರೆ ನಮ್ಗೆ ನಾಚಿಗೆ ಬರ್ತಕ್ಕಂಥ ವಿಚಾರ. ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ನಾವು ಹೆಗಲಿಗೆ ಕೊಟ್ಟು ಹೋರಾಟ ಮಾಡಿ. ಬ್ಲಾಕ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ಗುರು ತಾರ್ನಾಳ್, ಮುಖಂಡರಾದ ಶಿವಶಂಕರ್ ಗೌಡ ಹಿರೇಗೌಡರ್ ಹಾಗೂ YH ವಿಜಯಕರ್ ಮಾತನಾಡಿ, ರಾಜ್ಯದ ಸಮಗ್ರ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಮತ್ತು ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಅಪ್ಪಾಜಿ ನಾಡಗೌಡರಂತಹ ಅನುಭವಿ ನಾಯಕರ ಸೇವೆ ಅಗತ್ಯವಿದೆ. SM ಕೃಷ್ಣ ಅವರು CM ಆಗಿದ್ದ ಕಾಲದಿಂದಲೂ ಅವರಿಗೆ ಸಚಿವ ಸ್ಥಾನ ತಪ್ಪುತ್ತಲೇ ಬಂದಿದೆ. ಹಠ ಮಾಡುವ ಮಕ್ಕಳಿಗೆ ಚಾಕ್ಲೇಟ್ ನೀಡಿದಂತೆ ನಮ್ಮ ಶಾಸಕರಿಗೆ ದೆಹಲಿ ವಿಶೇಷ ಪ್ರತಿನಿಧಿ ನಿಗಮದ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಮಾಜಿ CM ಸಿದ್ದರಾಮಯ್ಯ ಹಾಗೂ CM DK ಶಿವಕುಮಾರ್ ಅವರು ನಮ್ಮ ಶಾಸಕರ ಸಮಕಾಲೀನ ರಾಜಕೀಯ ನಾಯಕರಾಗಿದ್ದು, ಹಿರಿತನದ ಆಧಾರದ ಮೇಲೆ 2ನೇ ಸಂಪುಟದಲ್ಲಾದರೂ ಸಚಿವ ಸ್ಥಾನ ನೀಡಲೇಬೇಕೆಂದು ಹಕ್ಕೊತ್ತಾಯ ಮಾಡಿದರು. ನಮಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಅವಾಗ ಕೂಡ ಮುದ್ದೇಬಿಹಾಳದಿಂದ 2 ಬಸ್ ತೊಗೊಂಡು SM ಕೃಷ್ಣ ಅವ್ರ ಮನೆ ಮುಂದೆ ರಾತ್ರಿ 9 ಗಂಟೆವರೆಗೆ ಕಾದ್ವಿ. ಅವಾಗೂ ಕೂಡ ಕೊಡಲಿಲ್ಲ. ನಮಗೇನಾಗಿದೆ, ಮುದ್ದೇಬಿಹಾಳ ಮತಕ್ಷೇತ್ರ ಅಂದ್ರೆ ಸಣ್ಣ ಹುಡುಗ ಹತ್ತಾಗ ಒಂದು ಚಾಕ್ಲೇಟ್ ಕೊಟ್ಟು ಕೇಸಿ ಕುಂದರ್ಸಲ್ಲ, ಆ ರೀತಿ ಪರಿಸ್ಥಿತಿ ಮುದ್ದೇಬಿಹಾಳ ಮತಕ್ಷೇತ್ರ ಬಂದಿದೆ. ಆಗಿದೆ ಮುದ್ದೇಬಿಹಾಳ ಮತಕ್ಷೇತ್ರ ಅಂದ್ರೆ ಸಣ್ಣ ಹುಡುಗ ಹತ್ತಾಗ ಒಂದು ಚಾಕ್ಲೇಟ್ ಕೊಟ್ಟು ಕೇಸಿ ಕುಂದರ್ಸಲ್ಲ, ಆ ರೀತಿ ಪರಿಸ್ಥಿತಿ ಮುದ್ದೇಬಿಹಾಳ ಮತಕ್ಷೇತ್ರ ಬಂದಿದೆ. ಯಾವ ಚಾಕ್ಲೇಟು ಬಿಸ್ಕಿಟು ವಿಷಯ ಯಾಕೆ ಹೇಳಿದೆನಂದ್ರೆ, ನಮ್ಮ ನಾಡಗೌಡರು ಹಿರಿಯರು ಅವರಿಗೆ ಚೀಫ್ ವಿಪ್ ಕೊಡೋದು, ದೆಹಲಿ ವಿಶೇಷ ಪ್ರತಿನಿಧಿ ಮಾಡೋದು, ಇದು ಮೈಸೂರು ಸ್ಯಾಂಡಲ್ ಕಂಪ್ನಿ ಇದನ್ನು ಕೊಟ್ಟು ಚೈ ಬಡಿದು ಕುಂದಿರಿಸೋ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದೆ. ದಯಮಾಡಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮುದ್ದೇಬಿಹಾಳ ಮತಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಸನ್ಮಾನ್ಯ ನಾಡಗೌಡ ಸಾಹೇಬರು ತಾವು ಕೂಡಿ ಒಂದೇ ಸಮಕಾಲೀನ ಕರ್ನಾಟಕದಲ್ಲಿ ಲೀಡರ್ ಇದ್ದವರು. ದಯಮಾಡಿ ಅವ್ರನ್ನ 2ನೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡೋದಕ್ಕೆ ನಾವು ದಯವಿಟ್ಟು ತಮ್ಮಲ್ಲಿ ಅರಿಕೆ ಮಾಡಿ ಬೇಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಸನ್ಮಾನ್ಯ BK ಹರಿಪ್ರಸಾದ್ ಸಾಹೇಬರು ನೂತನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಕ್ಕೆ ಅವರಿಗೆ ಕೂಡ ಶುಭ ಕೋರುತ್ತೇನೆ. ದಯಮಾಡಿ ಎಲ್ಲ ಮಾಧ್ಯಮದವರಿಗೂ ಮತ್ತೊಮ್ಮೆ ವಿನಂತಿಸಿ, ನಾನು ಈ ಸಚಿವ ಸ್ಥಾನದ ಆಕಾಂಕ್ಷಿ ಆದಂಥ ನಾಡಗೌಡ ಸಾಹೇಬರನ್ನು 2ನೇ ಹಂತದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಕಾಂಗ್ರೆಸ್ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷೆ ಶ್ರೀಮತಿ ಅಕ್ಷತಾ ಶರಣಬಸು ಚಲವಾದಿ ಹಾಗೂ ಶ್ರೀಮತಿ ಸರಸ್ವತಿ ಪೀರಾಪುರ್ ಮಾತನಾಡಿ, ಶಾಸಕ ಅಪ್ಪಾಜಿ ನಾಡಗೌಡರು ಮುದ್ದೇಬಿಹಾಳ್ ಮತಕ್ಷೇತ್ರಕ್ಕೆ ಬೂದಿಹಾಳ್, ಪೀರಾಪುರ, ನಾಗರಬೆಟ್ಟ, ಚಿಮ್ಮಲ್ಗೆ ಏತ ನೀರಾವರಿ ಯೋಜನೆಗಳನ್ನು ತರುವ ಮೂಲಕ ರೈತರ ಬಾಳಿಗೆ ಬೆಳಕಾಗಿದ್ದಾರೆ. ಪಕ್ಷದಲ್ಲೇ ಅತ್ಯಂತ ನಿಷ್ಠಾವಂತರಾಗಿ ಜವಾಬ್ದಾರಿ ನಿಭಾಯಿಸಿರುವ ಇಂತಹ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗಲೇಬೇಕೆಂದರು. ಮುದ್ದೇಬಿಹಾಳ ಮತಕ್ಷೇತ್ರ ಬರಡು ಭೂಮಿ ಆದಂಗಾಗಿತ್ತು. ಅವರು ನಾಗರಬೆಟ್ಟ ಏತ ನೀರಾವರಿ ಆಗಿರ್ಬೋದು, ಅಥವಾ ಚಿಮ್ಮಲ್ಗಿ ಏತ ನೀರಾವರಿ ಆಗಿರ್ಬೋದು, ಬೂದಿಹಾಳ್ ಮತ್ತು ಪೀರಾಪುರ ಏತ ನೀರಾವರಿಯನ್ನು ಯಾವಾಗ ಪ್ರಾರಂಭಿಸಿದರೋ ಅವಾಗಿಂದ ನಮ್ಮ ರೈತರು ಎಲ್ಲ ಏನಂತಂದ್ರೆ ಕಬ್ಬು ಬೆಳೆಯೋದಾಗಿರ್ಬೋದು, ದ್ರಾಕ್ಷಿ ಬೆಳೆಯೋದಾಗಿರ್ಬೋದು, ಅಥವಾ ಮೆಣಸಿನ್ಕಾಯಿ ಬೆಳೆಯೋದಾಗಿರ್ಬೋದು, ಎಲ್ಲನೂ ಮಾಡಿ ಏನಂತಂದ್ರೆ ಲಕ್ಷ ಆದಾಯ ಬರುವಂಥ ಕೀರ್ತಿ ತಂದಿದ್ದು ಯಾರಂತಂದ್ರೆ ನಮ್ಮ CS ನಾಡಗೌಡ ಸಾಹೇಬ್ರಂತ ಹೇಳ್ಬೋದು.
ಆಮೇಲೆ ಅವರು ಏನಂತಂದ್ರೆ ಸತತವಾಗಿ 1989ನೇ ಇಸ್ವಿಯಿಂದಲೂ ಸತತವಾಗಿ 6 ಬಾರಿ ಶಾಸಕರಾಗಿ ಮುದ್ದೇಬಿಹಾಳ ಮತಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮತ್ತೆ ಹೈಕಮಾಂಡ್ ಆಗಿರ್ಬೋದು ಅಥವಾ ಒಂದು ಅಲ್ಲಿ ಸೂಚಿಸಿದಂಥ ಯಾವುದೇ ಒಂದು ಕೊಟ್ಟ ಕೆಲಸ ಅಂತ ಏನಂತಂದ್ರೆ ಬಹಳ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಏನಂತಂದ್ರೆ ಕೆಲಸ ಮಾಡ್ತಾರೆ. ಮತ್ತು ಅದೆಲ್ಲ ಒಂದು ಮೀರಿ ಏನಂತಂತಂದ್ರೆ ಅವರು ಒಬ್ಬ ಹಿರಿಯ ರಾಜಕಾರಣಿ ಹಾಗೂ ಅನುಭವಿಯುಳ್ಳ ರಾಜಕಾರಣಿ ಆಗಿರುವುದರಿಂದ ನಾವು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ ಈ ಸಾರಿ ಸಚಿವ ಸಂಪುಟ ದರ್ಜೆಯಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಾವೇನಂತಂದ್ರೆ ಕೇಳ್ಕೊತೀವಿ. ಒಂದು ವೇಳೆ ಏನಾದರೂ ಸಚಿವ ಸ್ಥಾನ ಕೈ ತಪ್ಪಿದ್ದೇ ಹೋದರೆ ಏನಾಗುತ್ತಂದ್ರೆ ನಮ್ಮ ಮುದ್ದೇಬಿಹಾಳ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕು. ಬಹಳ ಸಂಭಾವಿತ ರಾಜಕಾರಣಿ 6 ಸಾರಿ ಆರಿಸಿ ಬಂದ್ರು ಅವರು ಯಾವುದೇ ರೀತಿಲಿಂತ್ರ ಅವರು ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಎಲ್ಲಿ ಕೇಳಿಲ್ಲ. ಆದ್ರೆ ನಾವು ಕಾರ್ಯಕರ್ತರು ಮಾತ್ರ ಸಚಿವ ಸ್ಥಾನ ಕೊಡ್ಲೇಬೇಕಂತ ಕೇಳ್ತೀವಿ. ಎಂ ಬಿ ಪಾಟೀಲ್ರಿಗೆ ಬಿಜಾಪುರದಾಗ ಅವರು ಏನ್ ಮಾಡ್ಬೇಕು, ಇಲ್ಲ ಇನ್ನೊಂದು ಸ್ಥಾನ ಕೊಡ್ತೀನಿ ಅಂತ ಹೇಳ್ಯಾರ ಬಿಜಾಪುರಕ್ಕೆ ಅಂತ ಅಂದಾಗ ಅವ್ರು ಏನ್ ಮಾಡಬೇಕು, ನಾಡಗೌಡರ ಹೆಸರನ್ನ ಸೂಚಿಸ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಮಾಜಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ರಾಜೇಂದ್ರಗೌಡ ರಾಯಗೊಂಡ್, ಪಿಂಟು ಸಾಲಿಮನಿ, ತಿಪ್ಪಣ್ಣ ದೊಡ್ಮನಿ, ಸಿಜಿ ವಿಜಯಕರ್, ಬಿಆರ್ ಚಪ್ಪರ್ಬಂದ್ ಮಾತನಾಡಿ, ಬೇರೆ ಕಡೆ ಈಗಾಗಲೇ ಹಲವು ಬಾರಿ ಸಚಿವರಾದವರಿಗೆ ತಾಲೂಕು ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ನಮ್ಮ ಶಾಸಕರು 6 ಬಾರಿ ಗೆದ್ದರೂ ಸಂಭಾವಿತರಾಗಿ ಉಳಿದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೇ ಅವರ ಹಿರಿತನಕ್ಕೆ ಮೊದಲ ಆದ್ಯತೆ ನೀಡಬೇಕು. ಈ ಹಿಂದೆ ಸಿದ್ದರಾಮಯ್ಯನವರು ನಾಡಗೌಡರಿಗೆ ಮಂತ್ರಿ ಮಾಡುವ ವಾಗ್ದಾನ ನೀಡಿದ್ದರು. ಅದನ್ನು ಹೈಕಮಾಂಡ್ ಮರೆಯಬಾರದು. ಪ್ರತಿ ಬಾರಿ ಪ್ರಥಮ ಪಟ್ಟಿಯಲ್ಲಿ ಹೆಸರಿದ್ದು ಕೊನೆಯ ಕ್ಷಣದಲ್ಲಿ ಕೈಬಿಡಲಾಗುತ್ತದೆ. ಕಾಂಗ್ರೆಸ್ ಹೈಕಮಾಂಡ್ ಹಣ ಪಡೆದು ಸಚಿವ ಸ್ಥಾನ ನೀಡುತ್ತದೆ ಎಂಬ ಅಪವಾದವನ್ನು ಈ ಬಾರಿಯಾದರೂ ದೂರ ಮಾಡಬೇಕು. ಇಲ್ಲದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರೇ ತಕ್ಕ ಪಾಠ ಕಲಿಸಲಿದ್ದಾರೆ. ಶಾಸಕ ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಎಚ್ಚರಿಸಿದರು. ಉತ್ತರ ಕರ್ನಾಟಕ ಭಾಗದ ಮೂಲ ಕಾಂಗ್ರೆಸ್ಸಿಗರಲ್ಲೇ 2ನೇ ಅತ್ಯಂತ ಹಿರಿಯ ನಾಯಕನಾಗಿರುವ ಸಿಎಸ್ ನಾಡಗೌಡರನ್ನ ಕಡೆಗಣಿಸಿದರೆ ಇಡೀ ಮತಕ್ಷೇತ್ರದ ಆದ್ಯಂತ ಉಗ್ರ ಹೋರಾಟ ರೂಪಿಸುವುದಾಗಿ ಕಾರ್ಯಕರ್ತರು ಒಕ್ಕೊರಲಿನಿಂದ ಎಚ್ಚರಿಕೆ ನೀಡಿದ್ದಾರೆ. ಊರ ಬಂದ್ ಮಾಡ್ತೀವಿ, ಬಸ್ಗಳು ಬಂದ್ ಮಾಡ್ತೀವಿ, ಎಲ್ಲ ಬಂದ್ ಮಾಡಿ ಹೋರಾಟ ಮಾಡಕ್ಕೆ ಸಿದ್ಧ ಇದೀವಿ. ಅದಕ್ಕೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ವಿನಂತಿ ಮಾಡಿ ಕೇಳಿಕೊಳ್ಳುವುದು ಒಂದೇ ಅಂದರೆ, ಈಗ ಫಸ್ಟೇ ಲಿಸ್ಟಲ್ಲಿ ಯಾಕೆ ಹಾಕೋತೀರಿ ನೀವು, ಅವು ಯಾಕೆ ಡಿಕ್ಲೇರ್ ಮಾಡ್ತಾರೆ, ಅವರು ನಿಮಗೆ ಫಂಡ್ ಮಾಡ್ತಾರ, ಏನಕ್ಕೆ ಮಾಡ್ತಾರೆ ಅವರಿಗೆ? ಮೊದಲ ಜಿಲ್ಲಾದಾಗ ಹಿರಿಯ ಶಾಸಕರನ್ನ CS ನಾಡಗೌಡ ಮೊದಲು ಕೊಡಬೇಕಾಗಿದ್ದ ಸಚಿವ ಸ್ಥಾನ CS ನಾಡಗೌಡ ಅಪ್ಪಾಜಿ ಕೊಡಬೇಕಾಗಿತ್ತು. ಅವರ ಸಂಭಾವಿತ ಮುಖಾಂತರ ಕೊಟ್ಟರೆ ಇರ್ತದೆ, ಕೊಡ್ಲಿಕ್ಕೆ ನೋಡ್ತಾರೆ ಬಿಡು, ಇವರು ಸುಮ್ಮ ಕುಂದಿರ್ತ ಅಂತ ತಿಳ್ಕೊಂಡು ಇವರಿಗೆ ಸಚಿವ ಸ್ಥಾನ ತಪ್ಪಿಸ್ಲಾಕತ್ತಾರ. ಮುಂದಿನ ದಿನಮಾನದಲ್ಲಿ ಸಚಿವ ಸ್ಥಾನ ಕೊಡದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಟೈರ್ ಬೆಂಕಿ ಹಚ್ತೀವಿ, ಬಸ್ಗಳಿಗೆ ಹೋರಾಟ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ, ಊರ ಬಂದ್ ಮಾಡಿ ಹೋರಾಟ ಮಾಡ್ತೀವಿ. ಹಿಡಿದೈತ್ರಿ, ಊರು ಬಂದ್ ಆಗ್ತೈತಿ. ಈ ನಾಡನ್ನೇ ಬಂದ್ ಮಾಡುವಂತ ಶಕ್ತಿ ಮುದ್ದೇಬಿಹಾಳ ಮತಕ್ಷೇತ್ರದ ಕಾರ್ಯಕರ್ತರಿಗಿದೆ. ಬಾಗೇವಾಡಿಯಲ್ಲಿ ಶಿವಣ್ಣ ಪಾಟೀಲ್ರು ಮೊದಲೇ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ರು. 2ನೇ ಬಾರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಇಡೀ ಬಸವಣ್ಣ ಬಾಗೇವಾಡಿ ಬಂದು ಕರೆ ಕೊಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಎಲ್ಲ ವ್ಯಾಪಾರಸ್ಥರು ನಾವು ಕರೆ ಕೊಟ್ಟಾಗ ನಮ್ಮ ಮುದ್ದೇಬಿಹಾಳ ಮತಕ್ಷೇತ್ರದ ಎಲ್ಲ ವ್ಯಾಪಾರಸ್ಥರು, ಅಂಗಡಿಕಾರರು, ಎಲ್ಲರೂ ಸಾರ್ವಜನಿಕರು, ಎಲ್ಲರೂ ನಾಡಗೌಡರ ಅಭಿಮಾನಿಗಳು, ಹೆಚ್ಚು ಅಭಿಮಾನಿಗಳಾದ್ರೆ ಬೇರೆ ಪಕ್ಷದಾಗಿದ್ರು ಕೂಡ ನಮ್ಮ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಶಾಸಕರಿಗೆ 1 ಬಾರಿ 2ನೇ ಬಾರಿ ಸಚಿವರು ಮಾಡಬೇಕು ಅಂತೇಳಿ ಬಹಳ ಆಸೆ ಅದ. 6 ಬಾರಿ ಶಾಸಕರಾದರೂ ಕೂಡ ಯಾರ್ಯಾರು 1ನೇ ಬಾರಿ ಶಾಸಕರಾದವರು ಕೂಡ ಸಚಿವ ಸ್ಥಾನವನ್ನು ತಗೋತಾರೆ. ಆದ್ರೆ ಇವರು ಅವರಾಗಲೇ ಕೊಡ್ಲಿ ಅಂತ ಇವ್ರು ಕೂತ್ಕೊಂತಾರ. ಅವ್ರು ಕೊಡುದಿಲ್ಲ, ಇವರು ಆಗೋದು ದೂರ ಆಗುತ್ತೆ. ಅದಕ್ಕೆ ನಾವೇ ಕಾರ್ಯಕರ್ತರು ಬೆಂಗಳೂರು ತನಕ ಹೋಗಿ ಎಲ್ಲ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರಾಗಲಿ, ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಅವ್ರು ಮತ್ತೆ ಕೊಟ್ಟು ಕುತ್ಕೋಣ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದಂತಂದಾರ ನಮ್ಮ ಶಾಸಕರು, ಅವ್ರಿಗೂ ಹತ್ತೊಕ್ಕಾಯಿ ಮಾಡೋ. ಹೈಕಮಾಂಡ್ ಒಂದು ನೇರವಾಗಿ ಪ್ರಶ್ನೆ ಕೇಳಬೇಕಾಗಿದೆ. 136 ಶಾಸಕರು ಕೂಡ ಮಂತ್ರಿ ಆಗ್ಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹರಿದ್ದಾರೆ. ಆದ್ರೆ ನೀವು ಮಂತ್ರಿ ಮಾಡ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಮಾಡ್ತೀರಿ ಅಂತಕ್ಕಂಥದ್ದು ಹೈಕಮಾಂಡ್ ಕರ್ನಾಟಕದಲ್ಲಿ ಡಿಕ್ಲೇರ್ ಮಾಡ್ಬೇಕು. ನೀವೇನು ರೊಕ್ಕ ನೋಡಿ ಆಯ್ಕೆ ಮಾಡ್ತಿರೋ, ಅಥವಾ ಅವ್ರ ಹಿರಿತನ ನೋಡಿ ಆಯ್ಕೆ ಮಾಡ್ತಿರೋ, ಅಥವಾ ಅವರು ಯಾವ ರೀತಿ ಕ್ಷೇತ್ರದಲ್ಲಿ ಕಾರ್ಯಕರ್ತರಾಗಲಿ, ಕ್ಷೇತ್ರದಲ್ಲಿ ಬೆಳವಣಿಗೆಗಳನ್ನಾಗಲಿ, ಕ್ಷೇತ್ರದಲ್ಲಿ ಒಂದು
ಅಭಿವೃದ್ಧಿ ಕಾರ್ಯಗಳಾಗ್ಲಿ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಮಾಡ್ತಾರೋ ಅಥವಾ ಪಕ್ಷವನ್ನ ಯಾವ ರೀತಿ ಕಟ್ತಾರೆ ಅಂತಕ್ಕಂಥವ್ರ ಮೇಲೆ ಮಾಡ್ತಿರಂತಕ್ಕಂಥದ್ದನ್ನ ನಮ್ಮ ಹೈಕಮಾಂಡ್ ಇವತ್ತು ಕ್ಲಿಯರ್ ಮಾಡಬೇಕಾಗಿ ನೀವು ಪ್ರಜಾಪ್ರಭುತ್ವದಲ್ಲಿ ಏನದು ಈ ಸಂವಿಧಾನಬದ್ಧವಾಗಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರೀತಿ ನೀವು ಒಬ್ಬ ಶರಣ ತತ್ವ ನಿಷ್ಠೆ ಇರ್ತಕ್ಕಂಥ ವ್ಯಕ್ತಿಯನ್ನ ಅವಮಾನಿಸ್ತಾ ಹೋದ್ರೆ ನಿಮಗೆ ಯಾವ ರೀತಿ ನಾವು ಕಾರ್ಯಕರ್ತರು ಪಕ್ಷದ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ ನಿಮ್ಗೆ? ನೀವು ಅದನ್ನ ಯಾಕೆ ಮಾಡಂಗಿಲ್ಲ? ಅಂದ್ರೆ ಇದ್ರ ಉದ್ದೇಶ ಏನು? ಜನರಿಗೆ ಹೈಕಮಾಂಡ್ ಮೇಲೆ ತಪ್ಪು ಸಂದೇಶಗಳು ಹೋಗ್ತಾ ಇದೆ, ಕಾರ್ಯಕರ್ತರಿಗೂ ಕೂಡ ಇದರಿಂದ ತಪ್ಪು ಸಂದೇಶಗಳಾಗ್ತಾ ಇದೆ. ಅಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರನ್ನ ಮಂತ್ರಿ ಮಾಡ್ತೀರಿ ಅಂತಕ್ಕಂಥ ಸಂದೇಶ ಇವತ್ತು ಜನಮಾನಸದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಅದಕ್ಕೆ ಆ ರೀತಿ ಅವಕಾಶ ಕೊಡದೆ ಯಾವುದೇ ಒಬ್ಬ ಪುಲಾಟೆ ವ್ಯಕ್ತಿಗಳ ಮಾತಿಗೆ ಬಲಿ ಕೊಡದೆ, ಕಿವಿ ಕೊಡದೇನೆ ಅಪ್ಪಾಜಿ ನಾಡಗೌಡರನ್ನ ಈ ಸಾರಿ ನೀವು ಮಂತ್ರಿ ಮಾಡಲೇಬೇಕು. ಮಂತ್ರಿ ಮಾಡದೆ ಹೋದ್ರೆ ಮುದ್ದೇಬಾಳ ಮತಕ್ಷೇತ್ರದಲ್ಲಿ ಏನು ಕೂತಿರ್ತಾರಲ್ಲ ಎಲ್ಲಾ ನಾಯಕರು, ಪತ್ರಿಕಾ ಮಾಧ್ಯಮಕ್ಕೆ ಸೀಮಿತ ಆಗಿ ಹೇಳಿಕೆ ಕೊಡಬೇಡ್ರಿ. ನೀವೆಲ್ಲರೂ ಯಾರು ಮಂತ್ರಿ ಮಾಡೋದಿಲ್ಲ, ರಾಜೀನಾಮೆಯನ್ನ ಪ್ರಥಮವಾಗಿ ನೀವು ರೆಡಿಯಾಗಿರ್ಬೇಕು. ಎಲ್ಲರೂ ರಾಜೀನಾಮೆ ಕೊಡಬೇಕು, ಒಟ್ಟು ಪಕ್ಷದಿಂದ ಧಿಕ್ಕರಿಸಬೇಕು. ಕಾಂಗ್ರೆಸ್ ಅನ್ನ ಈ ಕ್ಷೇತ್ರದಲ್ಲಿ ನೆಲ ಕಚ್ಚುವಂತ ಕೆಲಸವನ್ನ ಮುಂದಿನ ದಿನಮಾನಗಳು ಮಾಡ್ತೀವಿ ಅಂತ ಗಟ್ಟಿ ಸಂದೇಶ ಕೊಟ್ಟರೆ ಮಾತ್ರ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗ್ತದಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಸನ್ಮಾನ್ಯ CS ನಾಡಗೌಡ ಸಾಹೇಬರಿಗೆ ಸಚಿವ ಸ್ಥಾನ ಯಾಕೆ ಕೊಡಬೇಕು? 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರಿಗೆ ಆರೈಸಿದಾಗ ಪ್ರತಿಯೊಂದು ಹಂತದಲ್ಲಿ ಮಂತ್ರಿಯನ್ನು ಮಾಡುವಂತ ಒಂದು ಹಂತ ಬಂದಾಗ ಆ ಮಂತ್ರಿಯ ಲಿಸ್ಟ್ನಲ್ಲಿ ನಮ್ಮ ಶಾಸಕರ ಹೆಸರಿತ್ತು ಮಂತ್ರಿಗಳಾಗಿ. ನಮ್ಮ ಹಾಗೂ ನಮ್ಮ ಪಕ್ಕದ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಸಿದ್ದರಾಮೇಗೌಡ ಸಾಹೇಬರ ಹೆಸರಿತ್ತು. ಭಾಳಷ್ಟು ಗೊಂದಲ ಸೃಷ್ಟಿ ಆದಾಗ ಸಾಯಂಕಾಲ 9 ಗಂಟೆಗೆ ಕರೆದು ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಇಲ್ಲಪ್ಪ ನೀನು ಪಕ್ಷದಲ್ಲಿ ಹಿರಿಯ ಶಾಸಕದಿ, ನೀವೊಂದು ಸ್ವಲ್ಪ ಪಕ್ಷದ ಒಂದು ಈ ಒಡಕು ಮತ್ತು ಬಿರುಕನ್ನು ಸರಿಪಡಿಸಕ ನಿನ್ನ ಸಹಾಯ ನಮಗೆ ಬೇಕು ಅಂಥೇಳಿ ಇಬ್ಬರು ಶಾಸಕರನ್ನು ಕರೆದು ಕೇಳಿದಾಗ ಇಬ್ಬರು ಶಾಸಕರು ಪಕ್ಷಕ್ಕೆ ಎಷ್ಟು ನಿಷ್ಠಾವಂತರಿದ್ರಪ್ಪ ಅಂತಂದ್ರೆ ತಮ್ಮ ಎಲ್ಲ ತನುಮನ ಧನದ ಒಂದು ಹೋರಾಟ ಏನು ಮಾಡಬೇಕಾಗಿತ್ತು ಇಬ್ಬರು ಶಾಸಕರು ಮಾಡಿ ತಮ್ಮ ಹೆಸರು ಲಿಸ್ಟ್ನೊಳಗೆ ಬಂದಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ಆಗಿತ್ತು, ನಂತರ ಈ ರಾಜ್ಯ ಮಟ್ಟದೊಳಗೂ ಅವ್ರ ಹೆಸರು ಬಂದಿತ್ತು. ಬಂದಾಗ ಹಿರಿತನದ ಸಿದ್ದರಾಮಯ್ಯ ಅವರು ಒಂದೇ ಒಂದು ಮಾತಿಗೆ ನೀ ಈ ಬಾರಿ ಬೇಡಪ್ಪ, ನಾನು ಮತ್ತೆ ರೀಶಫ್ಲಿಂಗ್ ಒಳಗೆ ನೀನು ಮಂತ್ರಿಯನ್ನು ಕೊಡ್ತೀನಿ ಅಂತ ಹೇಳಿದಾಗ ಎರಡೂ ಮಾತಾಡಿದೆ. ಪಕ್ಷಕ್ಕೆ ಏನಾದರೂ ನನ್ನಿಂದ ಕೆಡಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಕೇವಲ ಪಕ್ಷ ಧರ್ಮನಿಷ್ಠೆಗೆ ಅವರು ಒಲ್ಲೆ ಅಂತ ಸರಿದುಕೊಂಡು ಸಚಿವ ಸ್ಥಾನವನ್ನು ಕೊಡ್ತೀರಿ, ನಮಗೇನು ತೊಂದರೆ ಇಲ್ಲ, ಈಗಾಗಲೇ ಒಬ್ರಿಗೆ ಕೊಟ್ಟಿದ್ದೀರಿ, ಮತ್ತೊಬ್ರಿಗೆ ಯಾರಿಗೆ ಕೊಡ್ತೀರಿ ಅಂತಂದರೆ ಹಿರಿತನ ಯಾರದ, ನಂತರ ಪಕ್ಷ ನಿಷ್ಠೆ ಯಾರಿಗದ, ನಂತರ ಪಕ್ಷಕ್ಕಾಗಿ ತನು ಮನ ಧನದಿಂದ ಯಾರು ದುಡಿದಿದ್ದಾರೆ. ಬರೀ ಕೇವಲ ಇವತ್ತು ನಾವು ಮಾತಾಡೋಕೆ ಹೋಗಲ್ಲ, ಧನ ಒಂದೇ ಆಗಲ್ಲ, ತನು ಮನ ಅಂತಂದರೆ ಏನು, ಪಕ್ಷ ಎಲ್ಲಿ ತೊಂದರೆ ಬಳ್ಳಾರಿ ಒಳಗೆ ನೀವು ಇಲೆಕ್ಷನ್ಗೆ ಚಾರ್ಜ್ ಹಾಕಿದ್ರಿ, ಅವಾಗ ಏನಾಗಿತ್ತು ಸಮಸ್ಯೆಯಲ್ಲಿ ಕೆಲವೊಂದಿಷ್ಟು ಸಮುದಾಯದೊಳಗೆ ಬಿರುಕು ಬಂದಿತ್ತು. ಅವಾಗ ನಿಮಗೆ ಇಲೆಕ್ಷನ್ ಮಾಡ್ಬೇಕಾದ್ರೆ ನಾಡಗೌಡ ಸಾಹೇಬ್ರು ನೆನಪಾದ್ರು. ಪಕ್ಷ ಅಧಿಕಾರದಲ್ಲೈತಿ, ಸಚಿವ ಸ್ಥಾನ ಅವ್ರು ಕೊಡ್ರಿ ಅಂತ ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗಾಗಲೇ ನಿಮಗೆ 1-2 ಬಾರಿ ಅವಕಾಶಗಳು ಸಿಕ್ಕಿದ್ದಾವೆ. 89ರಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಬಿಟ್ಟರೆ ಈಗ ಮತ್ತೆ ಎಲ್ಲಿಯೂ ಬಂದೇ ಇಲ್ಲ. ಪ್ರತಿ ಬಾರಿ ನೀವು ಹೇಳ್ಕೊತ ಬಂದಿದ್ರಿ, ಯಾವುದೇ ಹೈಕಮಾಂಡ್ ಇವ್ರದ್ದು ಒಂದು ಮಾತಾಡಿಲ್ಲ. ಎಲ್ಲೋ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಈ ಬಾರಿ ನಾವು ಪಕ್ಷ ಬಿಡ್ತೀವಿ ಅಂತ ನಾನು ಲಿಸ್ಟ್ನಾಗ ನಿಮ್ಮ ಹೆಸರು ಬಂದುಬಿಡ್ತಾವೆ. ಅಂಥ ಕೆಲಸ ನಾಡಗೌಡರು ಎಲ್ಲೂ ಮಾಡಿಲ್ಲ, ಕಾರ್ಯಕರ್ತರು ಮುಂದೂ ಮಾಡಿಲ್ಲ, ಬಹಿರಂಗವಾಗಿ ಎಲ್ಲೂ ಮಾಡಿಲ್ಲ. ಸಾಕಷ್ಟು ಬೇರೆ ಬೇರೆ ಪಕ್ಷದಿಂದ ಆಹ್ವಾನ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಪಕ್ಷ, ನಾ ಅದನ್ನು ಬಿಟ್ಟು ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾ ಏನಾದರೂ ಇದ್ದರೆ ಕಾಂಗ್ರೆಸ್ ಪಕ್ಷದಾಗ ಇರ್ತೀನಿ, ನನಗೆ ಅಧಿಕಾರನೇ ಶಾಶ್ವತ ಅಲ್ಲ, ಪಕ್ಷ ಮುನ್ನಡೆಸುವಂಥ ಶಾಶ್ವತ. ಯಾವತ್ತು ನಾನು ಕಾಂಗ್ರೆಸ್ ಬಿಡ್ತೀನಿ ಅವತ್ತು ರಾಜಕೀಯದಿಂದ ನಿವೃತ್ತರಾಗುವಂಥ ಕಾಲ ಬರುತ್ತೆ ಅನ್ನುವಂಥ ಮಾತನ್ನು ನಮಗೆ ಹೇಳಿದ್ದಾರೆ. ಸಚಿವ ಸ್ಥಾನ ಕೊಡ್ರಿ ಅಂತ ಕೇಳುವಂಥ ಪ್ರಸಂಗನ ಬರಬಾರ್ದು. ಇವತ್ತು ಮುದ್ದೇಬಾಳದೊಳಗೆ ನಾವು 6 ಬಾರಿ ಶಾಸಕರಾಗಿರುವಂಥವ್ರು, 1 ಬಾರಿ ಸಚಿವರಾಗಿರ್ತಕ್ಕಂಥವ್ರು, 1 ಬಾರಿ ದೆಹಲಿ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಕೇಳುವಂಥ ಅವಶ್ಯಕತೆನೇ ಇಲ್ಲ. ಈಸ್ ಎ ಕೆಪಬಲ್ ಇನ್ ಕ್ಯಾಬಿನೆಟ್. ಅವ್ರು ಯಾವಾಗಲೂ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಯಾಕೆ ಹಿಂಗೆ ಆಕೈತಪ್ಪ ಅಂತಂದ್ರೆ ಹೊರಗಿನ ರಾಜಕಾರಣ ನಮ್ಗೆ ಗೊತ್ತಿರಂಗಿಲ್ಲ. ನಾವು ಕೇಳೋದಿಷ್ಟೇ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರು ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಸಾಹೇಬರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ನಾವೆಲ್ಲ ಕೇಳೋಕ್ಕಿಂತ ಮುಂಚಿತವಾಗಿ ಖರ್ಗೆ ಸಾಹೇಬರು ನಮ್ಮ ಕಡೆ ಮನುಷ್ಯಪ್ಪ, ನೀನು ಮಿನಿಸ್ಟರ್ ಆಗಿಬಿಡು ಅಂತ ನಮ್ಮ ನಾಡಗೌಡ ಸಾಹೇಬ್ರಿಗೆ ಅಡ್ವಾನ್ಸ್ ಹೇಳಬೇಕು. ಸೊ ಇಂಥ ಪ್ರಸಂಗ ನಮಗೆ ಬಂದದ. 3 ಬಾರಿ MLA ಆದವರು ಟೈರ್ ಬೆಂಕಿ ಹಚ್ಚಿ, ಸ್ಕೂಟಿ ಬೆಂಕಿ ಹಚ್ಚಿ, ನಾವು 3 ಬಾರಿ MLAಗೆ ನಮ್ಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಕೇಳಕತ್ತಾರ. 2 ಬಾರಿ MLA ಆದವರು ಸಚಿವರಾಗ್ಯಾರ 13 ಮಂದಿ ಒಳಗ. ನಾವು 6 ಬಾರಿ ಆದ್ರೂ ನಾವು ಕೈ ಹೊಡೆದು ಕೈ ಚಾಚಿ ಹಿಂಗೆಲ್ಲ ಸ್ಟ್ರೈಕ್ ಮಾಡಿ ಕೇಳ್ಬೇಕಂದ್ರೆ ನಮ್ಗೆ ನಾಚಿಗೆ ಬರ್ತಕ್ಕಂಥ ವಿಚಾರ. ಪತ್ರಿಕಾಗೋಷ್ಠಿಯಲ್ಲಿ ರಾಯನಗೌಡ ತಾತರಡಿ, ಸತೀಶ್ ಕುಮಾರ್ ಓಸ್ವಾಲ್, ತಾಲೂಕಾ SC ಘಟಕದ ಅಧ್ಯಕ್ಷ ಶ್ರೀಕಾಂತ್ ಚಲವಾದಿ, ಸಿಕಂದರ್ ಜಾನವೇಕರ್, ಸಂಗನಗೌಡ ಬಿರಾದಾರ್ GTC, ಶರಣಬಸು ಚಲವಾದಿ, ಗೋಪಿ ಮಡಿವಾಳರ್, ನಾಗೇಶ್ ಭಜಂತ್ರಿ, ಶರಣು ದೇಗಿನಾಳ್, ಬಹದ್ದೂರ್ ರಾಠೋಡ್, ರಾಮಣ್ಣ ರಾಜ್ನಾಳ್, ಸುರೇಶ್ ಗೌಡ ಪಾಟೀಲ್, ಮೊಹಮ್ಮದ್ ರಫೀಕ್ ಶಿರೋಳ್,
ಗುರುಸ್ವಾಮಿ ಬುದಿಹಾಳ್ಮಠ್, ಮಹಬೂಬಿ ಭಗವಾನ್, ಹಿನಾ ಮುಲಿಮನಿ, ಸುಜಾತಾ ಶಿಂದೆ, ನೀಲಮ್ಮ ಚಿಲವಾದಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ 100 ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು.